ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ಈ ನಡುವೆ ಸಚಿವ ರಾಜಣ್ಣ ಫ್ಯಾಮಿಲಿಗೂ ಕೂಡ ಹನಿ ಟ್ರಾಪ್ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಆಗಿತ್ತಾ? ಸಂಜೆ ಸಿಎಂ ಭೇಟಿ ಆಗ್ತಾರೆ ಎಂಎಲ್ಸಿ ರಾಜೇಂದ್ರ ಅವರು. ದೂರನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ, ಆದರೆ ರಾಜಣ್ಣ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಧರಣಿ ಮಾಡ್ತಾ ಇತ್ತು. ಸಂಜೆ ಬರಕ್ಕೆ ಹೇಳಿದರೆ ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ ಸಿಎಂ ಕಾಣ್ತಾರೆ. ಈಗ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ ಇಫ್ಟನ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡ್ಲಿ ಹೋಗಿ ಫಸ್ಟ್ ಅಂತ. ಅಲ್ಲ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ, ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೇನೋ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರುವಂತದ್ದು. ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂತದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ, ನೋಡಿದೆ ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂತದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ತನಿಖೆ ಆಗಲಿ. ತನಿಖೆ ಆಗಬೇಕು ಅಂತ ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ, ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ಈ ನಡುವೆ ಸಚಿವ ರಾಜಣ್ಣ ಫ್ಯಾಮಿಲಿಗೂ ಕೂಡ ಹನಿ ಟ್ರಾಪ್ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಆಗಿತ್ತಾ? ಸಂಜೆ ಸಿಎಂ ಭೇಟಿ ಆಗ್ತಾರೆ ಎಂಎಲ್ಸಿ ರಾಜೇಂದ್ರ ಅವರು. ದೂರನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ, ಆದರೆ ರಾಜಣ್ಣ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಧರಣಿ ಮಾಡ್ತಾ ಇತ್ತು. ಸಂಜೆ ಬರಕ್ಕೆ ಹೇಳಿದರೆ ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ ಸಿಎಂ ಕಾಣ್ತಾರೆ. ಈಗ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ ಇಫ್ಟನ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡ್ಲಿ ಹೋಗಿ ಫಸ್ಟ್ ಅಂತ. ಅಲ್ಲ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ, ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೇನೋ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರುವಂತದ್ದು. ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂತದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ, ನೋಡಿದೆ ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂತದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ತನಿಖೆ ಆಗಲಿ. ತನಿಖೆ ಆಗಬೇಕು ಅಂತ ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ, ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ಈ ನಡುವೆ ಸಚಿವ ರಾಜಣ್ಣ ಫ್ಯಾಮಿಲಿಗೂ ಕೂಡ ಹನಿ ಟ್ರಾಪ್ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಆಗಿತ್ತಾ? ಸಂಜೆ ಸಿಎಂ ಭೇಟಿ ಆಗ್ತಾರೆ ಎಂಎಲ್ಸಿ ರಾಜೇಂದ್ರ ಅವರು. ದೂರನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ, ಆದರೆ ರಾಜಣ್ಣ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಧರಣಿ ಮಾಡ್ತಾ ಇತ್ತು. ಸಂಜೆ ಬರಕ್ಕೆ ಹೇಳಿದರೆ ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ ಸಿಎಂ ಕಾಣ್ತಾರೆ. ಈಗ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ ಇಫ್ಟನ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡ್ಲಿ ಹೋಗಿ ಫಸ್ಟ್ ಅಂತ. ಅಲ್ಲ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ, ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೇನೋ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಕೇಳ್ತಾ ಇರುವಂತದ್ದು. ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂತದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ, ನೋಡಿದೆ ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂತದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ತನಿಖೆ ಆಗಲಿ. ತನಿಖೆ ಆಗಬೇಕು ಅಂತ ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ, ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ಈ ನಡುವೆ ಸಚಿವ ರಾಜಣ್ಣ ಫ್ಯಾಮಿಲಿಗೂ ಕೂಡ ಹನಿ ಟ್ರಾಪ್ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಆಗಿತ್ತಾ? ಸಂಜೆ ಸಿಎಂ ಭೇಟಿ ಆಗ್ತಾರೆ ಎಂಎಲ್ಸಿ ರಾಜೇಂದ್ರ ಅವರು. ದೂರನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ, ಆದರೆ ರಾಜಣ್ಣ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಸಂಜೆ ಬರಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ ಸಿಎಂ ಕಾಣ್ತಾರೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಹಿಟ್ ಅಂಡ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡ್ಲಿ ಹೋಗಿ ಫಸ್ಟ್ ಅಂತ. ಎಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೂ ಅನುಮಾನ ಇಲ್ಲ, ತನಿಖೆ ಆಗ್ಬೇಕು ಅಂತ ಕೇಳ್ತಾ ಇರುವಂತದ್ದು. ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂತದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ. ನೋಡಿದ್ರೆ ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂತದ್ದು. ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ. ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ಸರ್? ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ. ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ಈ ನಡುವೆ ಸಚಿವ ರಾಜಣ್ಣ ಫ್ಯಾಮಿಲಿಗೂ ಕೂಡ ಹನಿ ಟ್ರಾಪ್ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಆಗಿತ್ತಾ? ಸಂಜೆ ಸಿಎಂ ಭೇಟಿ ಆಗ್ತಾರೆ ಎಂಎಲ್ಸಿ ರಾಜೇಂದ್ರ ಅವರು. ದೂರನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ, ಆದರೆ ರಾಜಣ್ಣ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಸಂಜೆ ಬರಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ ಸಿಎಂ ಕಾಣ್ತಾರೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಹಿಟ್ ಅಂಡ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡ್ಲಿ ಹೋಗಿ ಫಸ್ಟ್ ಅಂತ. ಎಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೂ ಅನುಮಾನ ಇಲ್ಲ, ತನಿಖೆ ಆಗ್ಬೇಕು ಅಂತ ಕೇಳ್ತಾ ಇರುವಂತದ್ದು. ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂತದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ. ನೋಡಿದ್ರೆ ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂತದ್ದು. ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ. ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ಸರ್? ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ. ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ಈ ನಡುವೆ ಸಚಿವ ರಾಜಣ್ಣ ಫ್ಯಾಮಿಲಿಗೂ ಕೂಡ ಹನಿ ಟ್ರಾಪ್ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಆಗಿತ್ತಾ? ಸಂಜೆ ಸಿಎಂ ಭೇಟಿ ಆಗ್ತಾರೆ ಎಂಎಲ್ಸಿ ರಾಜೇಂದ್ರ ಅವರು. ದೂರನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ಅನುಮಾನ ಇಲ್ಲ, ಆದರೆ ರಾಜಣ್ಣ ಫ್ಯಾಮಿಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಸಂಜೆ ಬರಕ್ಕೆ ಹೇಳಿದ್ದಾರೆ. ಬಜೆಟ್ ಉತ್ತರ ಕೊಟ್ಟ ಮೇಲೆ ಹೋಗ್ತೀನಿ ಸಿಎಂ ಕಾಣ್ತಾರೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಹಿಟ್ ಅಂಡ್ ರನ್ ಆಗಬಾರ್ದು, ಇದು ಕಂಪ್ಲೇಂಟ್ ಕೊಡ್ಲಿ ಹೋಗಿ ಫಸ್ಟ್ ಅಂತ. ಎಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀವಲ್ಲ. ಸೊ ಸದನದಲ್ಲಿ ಸಚಿವರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. ಯಾವ ರೀತಿಯಾಗಿ ತನಿಖೆ ಆಗ್ಬೇಕು ಅಂತ ನಿಮ್ಮ ಒತ್ತಾಯ? ಯಾರ ಮೇಲೂ ಅನುಮಾನ ಇಲ್ಲ, ತನಿಖೆ ಆಗ್ಬೇಕು ಅಂತ ಕೇಳ್ತಾ ಇರುವಂತದ್ದು. ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ, ನಿಮ್ಮ ಬೆಂಬಲಕ್ಕೆ ಬರ್ತಾ ಇರುವಂತದ್ದು.